ಎಲ್ಲರಿಗೂ ನನ್ನ ನಮಸ್ಕಾರ. ನಮಗೆಲ್ಲ ತಿಳಿದಿರೋ ಹಾಗೆ ಹುಬ್ಬಳ್ಳಿ ಅಂದರೆ ಅದು ಗಂಡು ಮೆಟ್ಟಿದ ನಾಡು. ಅಂತಹ ನಾಡಲ್ಲಿ ಜನಿಸಿದ ಒಬ್ಬ ವೀರ ಬಾಲಕನ ಒಂದು ರೋಚಕ ಕಥೆಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ಅದು 1857 ಮೇ 10 ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ. ಅಂದಿನಿಂದ ಸಾವಿರಾರು ವೀರ ಭಾರತೀಯರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಬ್ರಿಟಿಷರನ್ನು ಭಾರತದಿಂದ ಓಡಿಸಲು ಕೊನೆವರೆಗೂ ನಿರಂತರವಾಗಿ ಹೋರಾಡಿದ್ದಾರೆ. ಆದರೆ ಅಂತಹ ಪ್ರತಿಯೊಂದು ಪ್ರಯತ್ನವನ್ನು ಬ್ರಿಟಿಷರು ನಿಗ್ರಹಿಸಿ ಸ್ವತಂತ್ರ ಹೋರಾಟಗಾರರನ್ನು ದಯೆಯಿಲ್ಲದೆ ಥಳಿಸಿ ಜೈಲುಗಳಲ್ಲಿ ಬಂಧಿಸಿದ್ದರು. ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ನೆಪದಲ್ಲಿ ನೂರಾರು ಭಾರತೀಯರನ್ನು ಮಾನವೀಯವಾಗಿ ಗಲ್ಲಿಗೇರಿಸಲಾಯಿತು. ಆದರೆ ಬ್ರಿಟಿಷರ ಕ್ರೌರ್ಯವು ಭಾರತೀಯರನ್ನು ಸ್ವಲ್ಪವೂ ತಡೆಯಲಿಲ್ಲ. ಈ ಪವಿತ್ರ ಮಣ್ಣಿನ ಮೇಲೆ ಬಿದ್ದ ಪ್ರತಿ ರಕ್ತದ ಹನಿಯು ಸಾವಿರಾರು ಜನರು ಭಾರತ ಮಾತೆಯ ಪಾದಗಳಲ್ಲಿ ತಮ್ಮ ಪ್ರಾಣವನ್ನ ಅರ್ಪಿಸಲು ಪ್ರೇರೇಪಿಸಿತು. ಅಂತಹ ಒಂದು ಉದಾತ್ತ ತ್ಯಾಗವೆಂದರೆ ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ಪ್ರೌಢಶಾಲೆಯ 13 ವರ್ಷದ ಬಾಲಕ ನಾರಾಯಣ ಮಹಾದೇವ್ ಧೋನಿಯ ಅಮರ ಕಥೆ ಇದು. ಆಗಸ್ಟ್ 15, 1942 ಅದು ಹುಬ್ಬಳ್ಳಿಯ ಜನತೆಗೆ ಎಂದಿಗೂ ಮರೆಯಲಾಗದ ದಿನವಾಗಿತ್ತು. ನಗರದ ಪ್ರತಿಯೊಂದು ಬೀದಿಯಲ್ಲಿಯೂ ಸ್ವತಂತ್ರ ಹೋರಾಟಗಾರರ ಮೆರವಣಿಗೆಗೆ ಸಿದ್ಧತೆ ನಡೆದಿತ್ತು. ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎಂಬ ಘೋಷಣಾ ಫಲಕಗಳು ಎಲ್ಲರ ಕೈಯಲ್ಲಿದ್ದವು. ಹಾಗೂ ಭಾರತೀಯರೆಲ್ಲರೂ ಒಂದೇ ಎಂದು ಸಾರುವ ಸಾಮರಸ್ಯದ ಮಂತ್ರ ವಂದೇ ಮಾತರಂ ಎಲ್ಲರ ಬಾಯಲ್ಲೂ ಪ್ರತಿಧ್ವನಿಸುತ್ತಿತ್ತು. ಭಾರತ್ ಮಾತಾ ಕಿ ಜೈ, ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ, ಚಲೆ ಜಾವ್ ಘೋಷಣೆಗಳೊಂದಿಗೆ ಸಾವಿರಾರು ಜನರು ಹುಬ್ಬಳ್ಳಿಯ ಹೃದಯ ಭಾಗದಂತಿರುವ ದುರ್ಗದ ಬಯಲು ಚೌಕದಲ್ಲಿ ಸೇರಿದರು. ಅಂದು ಬಾಲಕ ನಾರಾಯಣ ಮುಂಜಾನೆ ಬೇಗನೆ ಎದ್ದು ಸ್ನಾನ ಮಾಡಿ ಕೈಯಲ್ಲೇ ನೇಯ್ದ ಖಾದಿ ಬಟ್ಟೆ ಮತ್ತು ಗಾಂಧಿ ಟೋಪಿಯನ್ನ ಧರಿಸಿ ಮನೆಯ ಬೀರುವಿನಲ್ಲಿದ್ದ ತ್ರಿವರ್ಣ ಧ್ವಜವನ್ನ ಬೊಂಬಿಗೆ ಕಟ್ಟಿ ಅಮ್ಮ ಎಂದು ಜೋರಾಗಿ ಕೂಗಿದ. ನಿದ್ರೆಯಿಂದ ಎದ್ದ ತಾಯಿ ಮಗನನ್ನು ನೋಡಿ ಆಶ್ಚರ್ಯದಿಂದ ಎಲ್ಲಿಗೆ ಹೋಗುತ್ತಿರುವೆ ಮಗು ಎಂದು ಕೇಳಿದ್ಲು. ಆಗ ನಾರಾಯಣ, ಅಮ್ಮ, ಬ್ರಿಟಿಷರ ವಿರುದ್ಧ ಪ್ರತಿಭಟನಾ ಮೆರವಣಿಗೆ ನಡೆಯುತ್ತಿದೆ, ಅದರಲ್ಲಿ ಪಾಲ್ಗೊಳ್ಳಲು ನಾನು ಹೋಗುತ್ತಿದ್ದೇನೆ ಎಂದನು. ಆ ಬಾಲಕನ ಕಣ್ಣಿನಲ್ಲಿ ಅಪೂರ್ವ ಕಾಂತಿ ಇತ್ತು. ಅವನ ಮುಖದಲ್ಲಿ ದೇಶಭಕ್ತಿಯ ಉತ್ಸಾಹ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಮಗುವಿನ ಈ ಮಾತನ್ನು ಕೇಳಿ ತಾಯಿ ಮೂಕ ವಿಸ್ಮಿತಳಾಗಿದ್ದಳು. ಆಗ ತಾಯಿ, ಮಗು, ನೀನಿನ್ನೂ ಕಿರಿಯವ, ದೊಡ್ಡವರ ಮೆರವಣಿಗೆಯಲ್ಲಿ ನೀನು ಹೇಗೆ ಸೇರಲು ಸಾಧ್ಯ ಎಂದು ಆತಂಕದಿಂದ ತಾಯಿ ಕೇಳ್ತಾಳೆ. ಅದಕ್ಕೆ ಅವನು, ಅಮ್ಮ, ಹಿರಿಯರು ಕಿರಿಯರು ಎನ್ನುವುದು ಮುಖ್ಯವಲ್ಲ, ಭಾರತ ಮಾತೆಯ ಸೇವೆ ಮಾಡಲು ಹೃದಯದಲ್ಲಿ ಪ್ರೀತಿ ಮತ್ತು ಧೈರ್ಯ ಇರಬೇಕಷ್ಟೆ. ದೇಶಕ್ಕಾಗಿ ಏನಾದರೂ ಮಾಡುವ ಅವಕಾಶ ಸಿಕ್ಕರೆ ಅದೇ ನಮ್ಮ ಭಾಗ್ಯ ಎಂದು ಉತ್ತರಿಸ್ತಾನೆ. ಮಗನ ಈ ದೇಶಭಕ್ತಿಯ ಮಾತುಗಳನ್ನು ಕೇಳಿ ತಾಯಿ ಅಚ್ಚರಿಗೊಂಡಳು. ಪ್ರೀತಿಯಿಂದ ಅವನ ಹಣೆಗೆ ಮುತ್ತಿಟ್ಟು, ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ ಎಂದು ಆಶೀರ್ವದಿಸಿ ಕಳಿಸಿಕೊಟ್ಟಳು. ದುರ್ಗದ ಬಯಲಿನಲ್ಲಿ ಸೇರಿದ್ದ ಜನರ ನಡುವೆ ನಾರಾಯಣ ಕೂಡ ಸೇರಿಕೊಂಡನು. ಮಿಂಚಿನಂತೆ ಹೊಳೆಯುತ್ತಿದ್ದ ಅವನ ಕಣ್ಣುಗಳಲ್ಲಿ ನಮ್ಮ ಭಾರತ ಯಾರ ಅಧೀನಕ್ಕೂ ಒಳಪಡದ ರಾಜ್ಯ, ಸ್ವರಾಜ್ಯವಾಗಬೇಕೆಂಬ ಕನಸು ಜೀವಂತವಾಗಿತ್ತು. ಅವನ ದೃಢ ಹೆಜ್ಜೆಗಳು ಎಲ್ಲರ ಗಮನವನ್ನು ತನ್ನತ್ತ ಸೆಳೆಯಿತು. ಮೆರವಣಿಗೆ ಆರಂಭವಾದ ಕ್ಷಣದಿಂದಲೇ ನಾರಾಯಣ ಉತ್ಸಾಹಭರಿತ ಧ್ವನಿಯಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದು ಘೋಷಣೆ ಕೂಗತೊಡಗಿದನು. ಅವನ ಕೂಗನ್ನು ಕೇಳಿದ ಇತರರು ಅದೇ ಘೋಷಣೆಯನ್ನು ಜೋರಾಗಿ ಪ್ರತಿಧ್ವನಿಸುತ್ತಿದ್ದರು. ಜನರಲ್ಲಿನ ಈ ಉತ್ಸಾಹ ಮತ್ತು ಏಕತೆಯನ್ನು ಕಂಡ ಪೊಲೀಸರು ಸಿಟ್ಟಿನಿಂದ ಕುದಿಯತೊಡಗಿದರು. ಹೋರಾಟ ತೀವ್ರಗೊಂಡಂತೆ ಪೊಲೀಸರು ಸಿಕ್ಕವರ ಮೇಲೆ ದಾಳಿ ನಡೆಸುತ್ತಾರೆ. ಇದ್ದಕ್ಕಿದ್ದಂತೆ ಗುಂಡು ಹಾರಿಸತೊಡಗಿದರು. ಅಪಾಯದ ಸುಳಿವನ್ನು ಕಂಡ ಕೆಲವರು ಜೀವ ಉಳಿಸಿಕೊಳ್ಳಲು ಓಡತೊಡಗಿದರು. ಎಳೆಯ ನಾರಾಯಣ ಮಾತ್ರ ತಾರಕ ಸ್ವರದಲ್ಲಿ ಘೋಷಣೆ ಕೂಗುತ್ತಲೇ ಇದ್ದ. ಅವನು ತನ್ನ ಘೋಷಣೆಯನ್ನು ಪೂರ್ಣಗೊಳಿಸುವ ಮೊದಲೇ ಪೊಲೀಸರಿಂದ ಹೊರಟ ಒಂದು ಗುಂಡು ಅವನ ಎದೆಯನ್ನು ಭೇದಿಸಿತು. ರಕ್ತದಲ್ಲಿ ತೊಯ್ದ ನಾರಾಯಣ ನೆಲಕ್ಕೆ ಕುಸಿದನು. ಕ್ಷಣದಲ್ಲಿ ಆ ಬಯಲು ಶೋಕ ಸಾಗರವಾಗಿ ಮಾರ್ಪಟ್ಟಿತು. ತಕ್ಷಣ ನಾರಾಯಣನನ್ನು ಆಸ್ಪತ್ರೆಗೆ ಸೇರಿಸಲಾಯಿತು. ಆತನನ್ನು ನೋಡಲು ಕೆಲ ಬ್ರಿಟಿಷ್ ಅಧಿಕಾರಿಗಳು ಆಸ್ಪತ್ರೆಗೆ ಬರುತ್ತಾರೆ. ಅಲ್ಲಿದ್ದಂತಹ ಬ್ರಿಟಿಷ್ ಅಧಿಕಾರಿಯೊಬ್ಬ, ನಿನಗೆ ಏನ್ ಬೇಕು ಎಂದು ಕೇಳಿದನು. ಸಾವಿನಂಚಿನಲ್ಲಿದ್ದ ಬಾಲಕ ತನ್ನ ನೋವನ್ನು ಮರೆತು ಸ್ವರಾಜ್ಯ ಎಂದು ಉತ್ತರಿಸುತ್ತಲೇ ತನ್ನ ಕೊನೆಯುಸಿರೆಳೆದ. ಸಾವಿನ ಸಮ್ಮುಖದಲ್ಲಿ ಎಂಥ ಅಪ್ರತಿಮ ಧೈರ್ಯ! ಹುತಾತ್ಮ ಬಾಲಕ ನಾರಾಯಣ ಹೀಗೆ ಒಂದು ದಂತಕಥೆಯಾದ. ಅವನ ನೆನಪು ದೇಶವಾಸಿಗಳ ಹೃದಯದಲ್ಲಿ ಇಂದಿಗೂ ಚಿರಸ್ಥಾಯಿಯಾಗಿ ಉಳಿದಿದೆ. ಇಂತಹ ಮಣ್ಣಿನಲ್ಲಿ ಹುಟ್ಟಿದ ನಾವೇ ಪುಣ್ಯವಂತರು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಅಕ್ಷರ ಗುರುಕುಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು.